ಮಗನೆ ಬಾರಲು ಖರ್ಗೆಜಿ ದಂಡು ಬಂದಿದೆ ನೋಡಲು ಮಗನೆ ಬಾರಲು ಖರ್ಗೆಜಿ ದಂಡು ಬಂದಿದೆ ನೋಡಲು ನಾರಾಯಣ ಸ್ವಾಮಿ ಎನ್ನುವವನೇ ನಾಯಿಯಂತೆ ಬಗಳುವವನೇ ನಾರಾಯಣ ಸ್ವಾಮಿ ಎನ್ನುವವನೇ ನಾಯಿಯಂತೆ ಬಗಳುವವನೇ ನಾರಾಯಣ ಸ್ವಾಮಿ ಎನ್ನುವವನೇ ನಾಯಿಯಂತೆ ಬಗಳುವವನೇ ನಾರಾಯಣ ಸ್ವಾಮಿ ಎನ್ನುವನೇ ನಾಯಿಯಂತೆ ಬಗಳುವವನೇ ಆರ್ಎಸ್ಎಸ್ನ ಚಡ್ಡಿ ಹೊತ್ತು MLC ಆದವನೇ 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 ಯಡಿಯೂರಪ್ಪನ ಚಡ್ಡಿ ಹೊತ್ತು MLC ಆದವನೇ ಯಡಿಯೂರಪ್ಪನ ಚಡ್ಡಿ ಹೊತ್ತು MLC ಆದವನೇ ಚಲವಾದಿ ನೀನಲ್ಲ ಪಕ್ಕಮಗುವಾಗಿ ನರೇಂದ್ರ ಮೋದಿಗೆ ಆನೆಗೆ ಹೋಲಿಸಿರುವೆ ನರೇಂದ್ರ ಮೋದಿಗೆ ಆನೆಗೆ ಹೋಲಿಸಿರುವೆ ನರೇಂದ್ರ ಮೋದಿಗೆ ನೀ ಆನೆಗೆ ಹೋಲಿಸಿರುವೆ ನರೇಂದ್ರ ಮೋದಿಗೆ ನೀ ಆನೆಗೆ ಹೋಲಿಸಿರುವೆ ಪ್ರಿಯಾಂಕಾ ಖರ್ಗೆಗೆ ನಾಯಿ ಎಂದು ಕರೆದಿರುವೆ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾಯಿ ಎಂದು ಕರೆದಿರುವೆ ಆನೆಗೆ ಅಂಕುಶ ನಮ್ಮ ಪ್ರಿಯಾಂಕಾ ಖರ್ಗೆ ಆನೆಗೆ ಅಂಕುಶ ನಮ್ಮ ಪ್ರಿಯಾಂಕಾ ಖರ್ಗೆ ಈ ಪುಣ್ಯಾತ್ಮರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಇವರಿಂದ ಮನೆ ಬೆಳಗಿದೆ ಹೊರತು ಮನೆ ಅಳಿಸಿಲ್ಲ ಇವರು ಅಂತ ಮನೆತನವನ್ನ ಇವತ್ತು ಜನ ಎತ್ತಿ ಹಿಡಿದು ನಮ್ಮ ರಾಠೋಡವರು ಹೇಳಿದಾದ್ರೆ ಈ ಭಾಗದಲ್ಲಿ ಎಲ್ಲ ಲೋಕಸಭೆ ಸೀಟುಗಳು ವಿಧಾನಸಭೆ ಸೀಟುಗಳು ಎಲ್ಲ ಚುನಾಯಿತರಾಗ್ತಾ ಇದ್ದಾರೆ ಬಿಜೆಪಿ ಷಡ್ಯಂತ್ರ ಏನು ವೈರಸ್ಗಳು ಬಿಟ್ಟಿದ್ದಾರೆ ಅಂತ ಹೇಳ್ತಾರಲ್ಲ ಬಿಜೆಪಿ ಅವರು ಆ ವೈರಸ್ಗಳು ಇವತ್ತು ಕೆಲಸ ಮಾಡ್ತಾರೆ ಏನಾದ್ರೂ ಮಾಡಿ ನಮ್ಮ ಬಿಜೆಪಿ ತಳ ಊರ್ಬೇಕಾದ್ರೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅದೇ ನಿಟ್ಟಿನಲ್ಲಿ ಬಹಳ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ಈ ದೇಶದ ಈ ರಾಜ್ಯದ ಅಭಿವೃದ್ಧಿ ಪರವಾಗಿ ಮಾತನಾಡ್ತಕ್ಕಂಥ ಒಬ್ಬ ಯುವಕರಾಗಿ ಬಿಜೆಪಿಯವರಿಗೆ ಸಿಂಹ ಸ್ವಪ್ನ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರನ್ನ ಮುಗಿಸ್ಬೇಕು ಈ ಭಾಗದಲ್ಲಿ ಅವರನ್ನ ತೇಜೋವಧೆ ಮಾಡಿದ್ರೆ ನಮ್ಮ ಪಕ್ಷ ಬೆಳೀತದೆ ಅಂತ ಹೇಳಿ ಬಿಜೆಪಿಯವರು ಷಡ್ಯಂತ್ರ ಇದೆ ಅದಕ್ಕಾಗಿ ಸುಮ್ಮನೆ ನೋಡ್ರಿ ತಾವೆಲ್ಲ ಯಾರು ಬೇಡಂದ್ರಿ ಪಾಕಿಸ್ತಾನದ ಮೇಲೆ ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಇಡೀ ಪಕ್ಷನೇ ಒಂದಾಗಿ ಒಕ್ಕಟ್ಟಾಗಿ ಬೆಂಬಲ ಸೂಚಿಸಿದರು ಶ್ರೀಮತಿ ಇಂದಿರಾ ಗಾಂಧಿ ಅವರಿದ್ದ ಕಾಲ ಕೂಡ ಪಾಕಿಸ್ತಾನಕ್ಕೆ ಸದೆ ಬಡಿದು ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ಇವ್ರು ಯಾರು ಬೇಡ ಅಂತ ಹೇಳಿದ್ರೆ ಇವ್ರೇನಾದ್ರು ತಪ್ಪು ಮಾತಾಡಿದ್ರೆ ಅದಕ್ಕೆ ನಮ್ಗೆ ಸಲ್ಯೂಟ್ ಇದೆ ಪಾಕಿಸ್ತಾನಕ್ಕೆ ನಾವು ಯಾವತ್ತೂ ಏನಪ್ಪ ಅಂದ್ರೆ ಯಾರು ಬೆಂಬಲ ಕೊಟ್ಟಿಲ್ಲ ಕೊಡೋದು ಇಲ್ಲ ಎಲ್ಲರೂ ಕೂಡ 100% ಏನಪ್ಪ ಅಂದ್ರೆ ವಿರೋಧ ವ್ಯಕ್ತ ಮಾಡಿರ್ತಕ್ಕಂಥದ್ದು ಹೆಣ್ಮಕ್ಳು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತ ಹೆಣ್ಮಕ್ಳು ಏನಾದ್ರು ಮುಂದೆ ಬಂದ್ರೆ ಬಿಜೆಪಿ ಅವರಿಗೆ ಸಹಿಸಕ್ಕಾಗಲ್ಲ ಅವರ ಸಂಸ್ಕೃತಿ ಬಗ್ಗೆ ಇನ್ನೊಂದು 2 ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆಲ್ಲ ಉತ್ತರ ಪ್ರದೇಶದಲ್ಲಿ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಇದೆ ಉನ್ನಾವ್ ಅಂತ ಕೇಳಿದ್ದೀರಾ ಅದರ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ಅಂತ ತನ್ನ ಹತ್ರ ಸಹಾಯ ಕೇಳಿಕೊಂಡು ಹೋಗಿದಂತಹ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಆ ಅತ್ಯಾಚಾರಿನ ಕೂಡ ಬಿಜೆಪಿ MLA ಸ್ಥಾನದಿಂದಾನು ಕಿತ್ತಾಕಲ್ಲ ಪಾರ್ಟಿಯಿಂದಾನು ಕಿತ್ತಾಕಲ್ಲ ಸುಪ್ರೀಂ ಕೋರ್ಟ್ ಬಂದು ಅವರನ್ನ ಕಿತ್ತಾಕಿ ಅಂತ ಹೇಳೋವರೆಗೂ ಕಿತ್ತಾಕಲ್ಲ ಇದು ಅವರ ಸಂಸ್ಕೃತಿ ನಮ್ಮ ದೇಶಕ್ಕೆ ಒಲಿಂಪಿಕ್ಸ್ ಮೆಡಲ್ ತಂದವರು ಕಾಮನ್ವೆಲ್ತ್ ಮೆಡಲ್ ತಂದಂತಹ ಕುಸ್ತಿಪಟುಗಳು ಹೆಣ್ಮಕ್ಳು ನೆನಪಿದ್ಯಾ 5 ತಿಂಗಳ ಕಾಲ ಕೂತ್ಕೊಂಡು ಇದೇ ಬಿಜೆಪಿ ಪಕ್ಷದ ಒಬ್ಬ MP ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಏನಂತ ನಮಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಈ ಮನುಷ್ಯ ಅಂತ ಇಂತಹ ದೇಶಕ್ಕೆ ಹೆಸರು ತಂದಿರುವಂತಹ ಹೆಣ್ಣು ಮಕ್ಕಳು ಕಣ್ಣೀರಾಗ್ತಿದ್ರು ಸಹ ಅವನನ್ನ ಆ MP ಸ್ಥಾನದಿಂದ ಕಿತ್ತಾಕಲ್ಲ ಇದು ಅವರ ಸಂಸ್ಕೃತಿ ಇವಾಗ ಈ ರವಿಕುಮಾರ್ MLC ಅವರು ಏನು ಒಂದು MLC ಆಗಿ ಒಂದು ಸಾಂವಿಧಾನಿಕ ಸ್ಥಾನ ಪಡ್ಕೊಂಡು ಎಂತಹ ಶಬ್ದಗಳನ್ನ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲದೆ ಒಂದು ಕೋಮುವಾದವನ್ನ ಪ್ರಚೋದಿಸುವಂತಹ ಪದ ಉಪಯೋಗಿಸಿದಾರಲ್ಲ ಇದು ನಮ್ಮ ಕರ್ನಾಟಕ ನಾಡಲ್ಲಿ ಒಪ್ಪಿಗೆ ಇಲ್ಲ.
ಇದನ್ನ ನಾವು ತೋರಿಸ್ಬೇಕು. ಇಲ್ಲಿದ್ರೆ ನಮ್ಮ ಕರ್ನಾಟಕನು ಈ ಉತ್ತರ ಪ್ರದೇಶ ಇಲ್ಲೆಲ್ಲ ಕೋಮುವಾದವನ್ನ ಪ್ರಚೋದಿಸಿಕೊಂಡು ಗಲಭೆಗಳು ಮಾಡ್ತಾರಲ್ಲ, ಇದು ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ ಅಂತ ತೋರಿಸ್ಬೇಕು ನಾವು. ಅವರು ಬಂದು ಕೋರ್ಟ್ ಹೇಳಿದೆ ಹೋಗಿ ತಪ್ಪಾಯ್ತು ಅಂತ ಕೇಳಿ ಅಂತ. ಇದು ಕೂಡ ಒಂದು ಸಂಸ್ಕೃತಿ. ಈ ಪದಗಳನ್ನ ಉಪಯೋಗಿಸೋದು, ತಪ್ಪಾಯ್ತು ಅಂತ ಕೇಳೋದು. ಸಾವರ್ಕರ್ ಹಾಗೆ ಅಲ್ವಾ, ತಪ್ಪಾಯ್ತು ಅಂತ ಬರ್ದಿದ್ದು ಗೊತ್ತಿದೆ ಅಲ್ವಾ ನಿಮ್ಗೆ, ಬ್ರಿಟಿಷ್ ಅವ್ರಿಗೆ. ಇದು ಕೂಡ ಒಂದು ಸಂಸ್ಕೃತಿ. ಚಲುವಾದಿ ನಾರಾಯಣ ಸ್ವಾಮಿ ಸರ್ ಅವರ ಬಗ್ಗೆ ಮಾತಾಡ್ತೀನಿ. ಅವರಿಗೆ ಒಂದು ರಾಜಕೀಯ ಅಸ್ತಿತ್ವ ಕೊಟ್ಟಿದ್ದೆ ನಮ್ಮೆಲ್ಲರ ರಾಷ್ಟ್ರೀಯ ನಾಯಕ. ಅವರಿಗೆ ನಮಸ್ಕಾರ ಮಾಡಲ್ಲ, ಅವನಿಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿ ಏಕಾಏಕಿ ಅವನಿಗೆ ಏನ್ ರೋಗ ಬಂದೋ ಗೊತ್ತಿಲ್ಲ. ಒಮ್ಮೆ ಆ ದೊಡ್ಡ ಗಂಟನ ಭಾರತ ದೇಶದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹೋದ್ಮೇಲೆ ಇತಿಹಾಸ ಸೃಷ್ಟಿ ಮಾಡ್ತಕ್ಕಂಥ ಮನೆತನ ಯಾರು? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಮನೆತನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾ ಸಾಮಾಜಿಕ ನ್ಯಾಯ ಪರವಾಗಿ ಎಲ್ಲ ಜಾತಿ ಧರ್ಮಗಳು ಒಳ್ಳೇದಾಗಲಿ ಅಂತೇಳಿ ಸಂವಿಧಾನ ರಚನೆ ಮಾಡಿ ಆ ರಥವನ್ನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ನೀವು ಯಾರಾದರೂ ಹಿಂದಕ್ಕೆ ತರ್ತಕ್ಕಂಥ ಕೆಲಸ ಮಾಡಬೇಡ್ರಿ, ನಿಮ್ಮಿಂದಾದ್ರೂ ಮುಂದಕ್ಕೆ ಕೇಳ್ಕೊಂಡು ಹೋಗ್ರಿ, ಇನ್ನು ಅಲ್ಲೇ ಬಿಟ್ಟು ಹೋಗ್ರಿ. ಯಾವನಾದ್ರೂ ಒಬ್ಬ ಹುಟ್ಟಿ ಬರ್ತಾನೆ ಆ ರಥ ಹೋಗ್ಲಕ್ಕ, ಅದೇ ಹುಟ್ಟಿ ಬಂದವ ಪ್ರಿಯಾಂಕ್ ಖರ್ಗೆ. ಅದಕ್ಕಾಗಿ ನಮ್ಮ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಂದ್ರೆ ನಮಗೆಲ್ಲ ರಾಜಕೀಯ ಶಕ್ತಿ ಕೊಟ್ಟು ಜನ್ಮ ಕೊಟ್ಟಂತವ ದೇವರಂತ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್. ಮಹಾತ್ಮ ಗಾಂಧಿ ಅವರು ಕುಂತಂತ ಸ್ಥಳದಲ್ಲಿ ಈ ಭಾಗದಲ್ಲಿ ಇಲ್ಲಿಯವರಿಗೆ ಯಾರೂ ಅಲಂಕರಿಸಿದ್ದಿಲ್ಲ. ಇಡೀ ಜಗತ್ತನ್ನೇ ಬೆಳೆಸ್ತಕ್ಕಂಥ ಕೆಲಸ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಇದ್ದಾರೆ. ಅವರು ಮುಂದಿನ ರಾಷ್ಟ್ರಪತಿ ಆಗ್ತಕ್ಕಂಥದ್ದು, ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ ಇರೋದ್ರಿಂದ ಅಂಥವರ ಮನೆತನಕ್ಕೆ ಕಪ್ಪು ಮಸಿ ಬೆಳ್ತಕ್ಕಂಥ ಕೆಲಸ ನಾವು ಯಾರೋ ಮಾಡಬಾರ್ದು, ಯಾವುದೇ ಜಾತಿ ಧರ್ಮದವರು ಮಾಡಬಾರ್ದು. ಅದಕ್ಕಾಗಿ ನಾರಾಯಣ ಸ್ವಾಮಿ ಅವರು ಅದೇ ನಾಯಿ ಅಂತ ಬೇಡಲ್ಲ, ಅವ್ರು ಹೆಂಗ್ ಬೇಡ ಬುದ್ಧಿ ಇಲ್ಲಲ್ಲ, ತಲೆ ಖರಾಬಾಗ ಅವ್ನು ಪೂರ. ಅದಕ್ಕಾಗಿ ಈ ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕ ಮಾಡಿ ಇಂಥವ್ರಿಗೆಲ್ಲ ಮಾಡ್ತಾರಲ್ಲ, ವಿಜಯೇಂದ್ರ ಮೊದಲು ರಾಜೀನಾಮೆ ಕೊಡಬೇಕು. ತಕ್ಷಣ ಅವರಿಗೆ ವಿರೋಧ ಪಕ್ಷದ ನಾಯಕತ್ವವನ್ನು ತೆಗೆದು ಹಾಕಬೇಕು. ಅದಕ್ಕಾಗಿ ನಾರಾಯಣಸ್ವಾಮಿ ಅವರೇ, ಇದು ಪ್ರಜಾಪ್ರಭುತ್ವ ಶಾಸಕರು ಗೆಳೆಯರಾದಂಥ ಆತ್ಮೀಯರಾದ ಅಲ್ಲಂಪ್ರಭು ಪಾಟೀಲ್ರೇ ಮತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ಮಾಜಿ ಸಚಿವರು, ಮಾಜಿ ಶಾಸಕರು ಮತ್ತು ಈ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರು, ನಮ್ಮ ಮುಖಂಡರಾದ ತಿಪ್ಪಣ್ಣಪ್ಪ ಕಮಕ್ನೂರವರೇ, ವೇದಿಕೆ ಬಹಳ ದೊಡ್ಡದಿರೋದ್ರಿಂದ ಇವತ್ತು ವೇದಿಕೆ ಮೇಲೆ ಕೂತಂತ ಎಲ್ಲ ಗಣ್ಯಮಾನ್ಯರೇ ಮತ್ತು ಈ ಸಮಾರಂಭದಲ್ಲಿ ಪಾಲ್ಗೊಂಡಂತ ನಮ್ಮ ದಲಿತ ಮುಖಂಡರಾದ ಮಾವಳ್ಳಿ ಶಂಕರ್ ಅವರೇ ಮತ್ತು ಸಾಗರ್ ಅವರೇ, ವೇದಿಕೆ ಮೇಲೆ ಕುಳಿತಂತ ಎಲ್ಲ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ದೊಡ್ಡ ಮಾತಾಡಿದ ಎಲ್ಲವೂ ಏನಾಗಿದೆ ಅಂತ ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ ಅದ, ನಾನೇನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ಮತ್ತು ಅವರೆಲ್ಲರೂ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದ ಹೆಲ್ಪ್ ತಗೊಂಡವರು, ಅವರಿಗೆ ಬೆಳೆಸಿದಂತ ಸಾಕಷ್ಟು ನಾಯಕರು ಅವರಿಗೆ ವಿರುದ್ಧ ಆಗಿ ಮತ್ತೆ ಅಲ್ಲೇ ಅವರಲ್ಲಿಗೆ ಶರಣಾಗಿ ಬಂದಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ ರಾಜ್ಯದಲ್ಲಿ. ನಾವು ಗುಲ್ಬರ್ಗಾ ಜಿಲ್ಲೆ, ಓನ್ಲಿ ಗುಲ್ಬರ್ಗಾ ಜಿಲ್ಲೆ ಮಂದಿ ಹೇಳಲ್ಲ, ಇಡೀ ರಾಜ್ಯದಲ್ಲಿ ಅಂತ ಒಬ್ಬ ಧೀಮಂತ ನಾಯಕರು. ಇಲ್ಲಿ ನಮ್ಮ ಗುಲ್ಬರ್ಗ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮುಂದೆ 2 ವೈರಸ್ ಬಿಟ್ಟಿದ್ದಾರೆ. 1ನೇ ವೈರಸ್ ಚಲುವಾದಿ ನಾರಾಯಣ ಸ್ವಾಮಿ, 2ನೇ ವೈರಸ್ ಮಣಿಕಂಠ ರಾಠೋಡ್. ಬಿಜೆಪಿಯವರು ಕಲಬುರಗಿಗೆ 2ನೇ ಮಂಗಳೂರು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದಾರೆ. ಯೋಜನಾಬದ್ಧ
ಚಟುವಟಿಕೆ ಅವ್ರದ್ದು. ಎರಡನೇ ಮಂಗಳೂರು ಮಾಡಬೇಕು, ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಬೆಂಕಿ ಹತ್ತಬೇಕು. ಎರಡನೇದಾಗಿ ನಮ್ಮ ದೇಶದ ಶಕ್ತಿ ಕೇಂದ್ರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಕಾಂಗ್ರೆಸ್ ಪಕ್ಷದ ಶಕ್ತಿ ಕೇಂದ್ರ ಯಾವುದು? ಕಲಬುರಗಿ. ಕಳೆದ ಚುನಾವಣೆಯಲ್ಲಿ ಕಲಬುರಗಿ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ 5ಕ್ಕೆ 5 ಎಂಪಿಗಳು ಗೆಲ್ಲಿಸಿದವರು ಯಾರು? ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ. ಖರ್ಗೆ ಅವರ ಬಗ್ಗೆ ಅಪಮಾನಕರ ಹೇಳಿಕೆಯನ್ನು ನೀಡಿ ಪ್ರಸಿದ್ಧಿಯಾದಂಥ ನಾರಾಯಣಸ್ವಾಮಿ ಅವರು ಇವತ್ತು ನಾನು ಹೇಳ್ತೇನೆ, ನೀವು ಇದೇ ತರ ಭಾಷೆಯನ್ನ ಬೆಳೆಸ್ಕೊಂಡಿದ್ರೆ ಇವತ್ತು ನೀವು ಕಲಬುರಗಿಗೆ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ. ಜನ ಇವತ್ತು ಪ್ರತಿಭಟನೆ ಮಾಡ್ತೀವಿ. ಇದು ಪ್ರಜಾಪ್ರಭುತ್ವ. ನಾವೆಲ್ಲರೂ ಸಾಮರಸ್ಯದಿಂದ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು. ಆದರೆ ಅನಾವಶ್ಯಕವಾಗಿ ನೀವು ಜಗಳ ಹಚ್ಚಿ ಇವತ್ತು ನೀವು ಕಾಲಿಗೆ ಎದುರ್ತಿರಲ್ಲ, ನಿಮಗೆ ಜನ ಯಾವತ್ತೂ ಕೂಡ ಒಪ್ಪೋದಿಲ್ಲ. ಹಾಗಾಗಿ ಬಂಧುಗಳೇ, ಇವತ್ತೇನು ರಾಜ್ಯದಲ್ಲಿ ಒಂದು ಶಾಂತಿ ನೆಮ್ಮದಿಯನ್ನು ಹಾಳು ಮಾಡಿ ಕೋಮುಗಳ ಮಧ್ಯೆ ಜಾತಿಗಳ ಮಧ್ಯೆ ಜಗಳ ಹಚ್ಚಿ ಇದರಲ್ಲಿ ರಾಜಕೀಯ ಲಾಭವನ್ನು ಪಡಿತಾ ಇದ್ದಾರೆ. ಅಂಬಾರ ಅವರು ನಿನ್ನ ಪತ್ರಿಕಾ ಹೇಳಿಕೆಯಲ್ಲಿ ನೋಡಿದೆ ನಾವು. ಅರೆ, ನೀವು ಕೂಡ ಖರ್ಗೆಯವರ ಗರಡಿ ಮನೆಯಲ್ಲಿ ಬೆಳೆದಂತವ್ರೆ, ನಾರಾಯಣಸ್ವಾಮಿ ಕೂಡ ಖರ್ಗೆಯವರ ಗರಡಿಯಲ್ಲಿ ಬೆಳೆದಂತವ್ರೆ. ಇವತ್ತು ಯಾಕೆ ಈಗ ಬುದ್ಧಿ ಬಂತು? ನಾನು ಹೇಳ್ತೀನಿ, ಇವರು ಸಂಘದ ಏನೋ ಚಾಲನೆ ಇದೆ, ಸಂಘದ ಸಂಚಿದೆ, ಅದರಲ್ಲಿ ಇವತ್ತು ಹೋಗಿದ್ದಾರೆ, ಆ ಸುಳಿವಿನಲ್ಲಿ ಹೋಗಿದ್ದಾರೆ. RSS ಮತ್ತು ಈ ಬಿಜೆಪಿ ಇವತ್ತು ಇಂಥ ಜಗಳ ಹಚ್ಚುವ ಕೆಲಸವನ್ನ ಬರೀ ಕಲಬುರಗಿಯಲ್ಲ, ಇಡೀ ನಾಡಿನಲ್ಲಿ ದೇಶದಲ್ಲಿ ಇಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಂಧುಗಳೇ, ಇವತ್ತು ಈ ಒಂದು ಪ್ರತಿಭಟನೆ ಬಹಳ ಯಶಸ್ವಿಯಾಗಿದೆ. ಅನೇಕ ಸಂಘಟನೆಗಳು ಸೇರಿ ಈ ಪ್ರತಿಭಟನೆ